ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನಾಡ ಕಚೇರಿ ಹತ್ರ ಹೋಗಬೇಕಾಗಿತ್ತು. ಸ್ವಲ್ಪ ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಜೊತೆಗೆ ಮಕ್ಕಳಿಗೆ ಬಟ್ಟೆ ತೆಗಿಬೇಕಾಗಿತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ, ಮಕ್ಳಿಗೂ ಎಲ್ಲ ಸ್ನಾನ ಮಾಡಿಸಿ ರೆಡಿಯಾಗಿ, ಅಡುಗೆ ಒಂದೇ ಸತಿ ಈವ್ನಿಂಗು ಲೇಟ್ ಆದರೆ ಅಡುಗೆ ಮಾಡ್ಕೊಳ್ಳೋದು ರಿಸ್ಕ್ ಇರಬಾರ್ದು ಅಂತ ಹೇಳಿ ಬೆಳಗ್ಗೆನೇ ಸೊಪ್ಪು ಸಾರು ಮಾಡ್ಕೊತಾ ಇದ್ದೀನಿ. ದಂಡಿನ ಸೊಪ್ಪು ಹಾಕಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಮಳೆಗಾಲದಲ್ಲಿ ಇದು ಸ್ವಲ್ಪ ಶೀತನೇ, ಆದರೆ ತಿಂಗ್ಳಿಗೆ ಒಂದು ಸಾರಿ ತಿನ್ನೋದ್ರಿಂದ ಏನು ಶೀತ ಆಗೋದಿಲ್ಲ. ಹೀಟ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಅಟ್ಲೀಸ್ಟ್ ಒಂದು ತಿಂಗ್ಳಿಗಾದರೂ ನಾವು ಈ ಥರ ಶೀತದ ಐಟಮ್ ತಿನ್ನಲೇಬೇಕಾಗುತ್ತೆ. ಸೊ ಅದಕ್ಕೆ ಬಸ್ಸಾರೆಲ್ಲ ಮಾಡಿಕೊಂಡು ಮಕ್ಳಿಗೂ ರೆಡಿ ಮಾಡಿ ಬೇಗನೆ ಎಬ್ಬರಿಸ್ಬಿಟ್ಟೆ ಇವತ್ತು. ಬೇಗನೆ ಒಂದು 7:30ಗೆಲ್ಲ ಎಬ್ಬರಿಸ್ಬಿಟ್ಟಿದ್ದೀನಿ ಮಕ್ಕಳನ್ನ. ಏನು ಮಾಡೋಕ್ಕಾಗೋದಿಲ್ಲ, ಮಳೆಗಾಲ ಅಲ್ವಾ, ಟೂ ವೀಲರೆಲ್ಲ ಹೋಗೋದ್ರಿಂದ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಹಾಗೆ ತಿಂಡಿನೂ ಮಾಡ್ಕೊಂಡ್ವಿ. ನನ್ನ ಮಗಳು ನೋಡಿ ದೋಸೆ ಬೇಕು ಅಂತ ಹೇಳಿ ಹೋಟ್ಲಿಂದ ದೋಸೆ ತರಿಸ್ಕೊಂಡು ತಿಂತಾಯಿದ್ದೆ. ಮಧ್ಯದಲ್ಲಿ ನಮ್ಮ ಪಾಪು ಸೌಂಡ್ ಕೇಳಿಸ್ಬೋದು, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಪಾಪು ಎದ್ದಿದೆ. ಸೊ ಅದಕ್ಕೆ ಇವಾಗ ಕಿರ್ಚಾಡೋದು, ಏನೇನೋ ಮಾತಾಡೋದು, ದದ್ದ ಅನ್ನೋದು ಎಲ್ಲ ಶುರುವಾಗಿದೆ. ಹೊರಟಿದ್ವಿ, ಎಲ್ಲೂ ಮಳೆ ಬರಲಿಲ್ಲ ಅಂದರೆ ಅಷ್ಟೇ ಸಾಕು. ಕರ್ಕೊಂಡು ಹೋಗೋಕ್ಕಾಗಲ್ಲ ಇವಾಗ. ನಮ್ಮನೆಗೆ ಬರಲ್ವಾ ನೀನು ಇವಾಗ? ಬಾ ನಮ್ಮನೆ ಒಳಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳು ಯಾವ ಥರ ಆಟ ಮಾಡ್ತಾಯಿದೆ ಅಂತ ಹೇಳಿ. ಪ್ರತಿ ಸತಿ ಅಷ್ಟೇ, ಎಲ್ಲಿಗಾದರೂ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಖುಷಿಯಾಗಿ ಹೊರಡುತ್ತೆ. ಪ್ರತಿ ಸರಿ ಅವರ ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿನೇ ಕರ್ಕೊಂಡು ಹೋಗೋದು. ಅಣ್ಣನ ಮನೆಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ನಮ್ಗೆ ಕೇಳುತ್ತೆ. ಹ್ಞೂ ಅಂತ ಹೇಳಿದಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತೆ ಆ ಕಡೆಯಿಂದ ಬಂದಾಗ ನಮ್ಮ ಮನೆಗೆ ಕರ್ಕೊಬತ್ತೀವಲ್ವ, ಆವಾಗ ಅದು ದುಃಖ ಜಾಸ್ತಿ ಆಗೋಗ್ಬಿಡುತ್ತೆ. ಮತ್ತೆ ಇದೇ ಮನೆಗೆ ಬಂದ್ವಾ ಅಂತ ಹೇಳಿ. ಇಲ್ಲಿ ಆಟಾಡೋದಕ್ಕೆ ಯಾರೂ ಇಲ್ವಲ್ಲ, ಆಟಾಡ್ಸೋದಕ್ಕೆ. ಅವ್ರ ದೊಡ್ಡಮ್ಮವ್ರ ಮನೆಗೆ ಹೋದರೆ ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿರ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬರೋಲ್ಲ ಅಂತ ಹೇಳಿ ಹಠ ಮಾಡೋದು. ಇನ್ನು ನಾನು ಬೆಳಗ್ಗೆನೇ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟೋಗಿದ್ದೆ. ನಿನ್ನೆ ಶುಕ್ರವಾರ ಪೂಜೆ ಮಾಡ್ಕೊಳಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಶನಿವಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಶನಿವಾರನೇ ಬೆಳಗ್ಗೆನೇ ಎಲ್ಲ ಎದ್ದು ರೆಡಿ ಮಾಡಿಕೊಂಡು ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಂತ ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ. ಎಲ್ಲ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ, ಇನ್ನು ನಾಡ ಕಚೇರಿ ಹತ್ರ ಬೇರೆ ಹೋಗಬೇಕಾಗಿತ್ತಲ್ಲ, ಬಟ್ಟೆ ಶಾಪಿಂಗ್ ಬೇರೆ ಹೋಗಬೇಕಿತ್ತಲ್ಲ. ಅದಕ್ಕೋಸ್ಕರ ಲೇಟ್ ಆಗಿಬಿಡುತ್ತೆ, ಮಳೆ ಟೈಮ್ ಅಲ್ವಾ ಅಂತ ಹೇಳಿ ಮನೆಯವರು ಸಾಯಂಕಾಲ ಬಂದು ಮಾಡ್ಕೊಳ್ಳಿವಂತೆ ಬಾ, ಪರವಾಗಿಲ್ಲ ಅಂತ ಹೇಳಿ ಹಂಗೆ ಬಿಟ್ಟು ಹೋಗಿದ್ದೆ. ನನ್ನ ಮಗಳು ಕಿರಿಸ್ತಾ ಇರೋದು. ಬೊಟ್ಟೆಲ್ಲ ಇಟ್ಟಿದ್ದೆ, ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಬೊಟ್ಟೆಲ್ಲ ಇಟ್ಟಿದ್ದೆ. ಇನ್ನು ಹೊಸಲು ತೊಳೆದು ಅರ್ಶಿನ ಕುಂಕುಮ ಇಟ್ಕೋಬೇಕಾಗಿತ್ತು, ಅದೊಂದು ಬ್ಯಾಲೆನ್ಸ್ ಇತ್ತು. ಸೊ ಬಂದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಅದನ್ನು ಕ್ಲೀನ್ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಬಿಟ್ಕೋತಾ ಇದ್ದೀನಿ. ದೇವ್ರ ಮನೆ ಹೊಸಲಿಗೆ ಯಾವಾಗಲೂ ಸ್ವಸ್ತಿಕ್ ಬಿಡ್ತೀನಿ. ಕೆಲವೊಂದು ಸತಿ ಮಾತ್ರ ಫ್ಲವರ್ನ ಬಿಡ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಸ್ತಿಕ್ ಒಳ್ಳೇದಲ್ವ ದೇವರಿಗೆ, ಅದಕ್ಕೋಸ್ಕರ ಸ್ವಸ್ತಿಕ್ ಹಾಕ್ಕೊಂಡಿದ್ದೀನಿ ಇವತ್ತು. ಇನ್ನು ನಾಳೆ ನಾಗರ ಅಮಾವಾಸ್ಯೆ ಮತ್ತು ಭೀಮನ ಅಮಾವಾಸ್ಯೆ ಎರಡೂ ಇದೆ. ಅದಕ್ಕೋಸ್ಕರ ಫ್ರೆಶ್ ಹೂವು ಇಟ್ಟಿದ್ದೀನಲ್ವ, ನಾಳೆ ಇನ್ನೂ ಮತ್ತೇನು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಕಸ ಗುಡಿಸ್ನೆಲ್ಲ ಸೀಟಿ ಹೊರಗಡೆ ಹೊಸಲನ್ನ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಕೋತೀನಿ. ಹಾಗೆ ಭೀಮನ ಅಮಾವಾಸ್ಯೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಮತ್ತೆ ಪೂಜೆ ಮಾಡ್ತೀನಿ ಅಮಾವಾಸ್ಯೆ ಇರೋದ್ರಿಂದ. ನೀವು ಯಾರೆಲ್ಲ ಭೀಮನ ಅಮಾವಾಸ್ಯೆ ಮಾಡ್ತಾಯಿದ್ದೀರಾ, ಖುಷಿಯಾಗಿ ಗಂಡನ ಪಾದ ಪೂಜೆನ ಮಾಡಿ, ಅವನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಕೂಡ ಮೊದಲನೇ ವರ್ಷ ಮದುವೆಯಾಗಿ ಮೊದಲನೇ ವರ್ಷದಿಂದನೂ ಪಾದ ಪೂಜೆ ಮಾಡ್ಕೊತಾ ಬರ್ತಾಯಿದ್ದೀನಿ. ಲಾಸ್ಟ್ ಇಯರ್ ಒಂದು ಸತಿ ಅಷ್ಟೇ ನಾನು ಮಿಸ್ ಮಾಡ್ಕೊಂಡಿದ್ದಿತ್ತು, ಯಾಕೆಂದರೆ ಹುಷಾರಿರಲಿಲ್ಲ. ಸೊ ಲಾಸ್ಟ್ ಇಯರ್ ಒಂದು ಸತಿ ಮಿಸ್ ಆಗಿತ್ತು. ಬಿಟ್ಟರೆ ಇನ್ನು ಮಿಕ್ಕಿದ್ದು 3 ವರ್ಷ 4 ವರ್ಷನೂ ನಾನು ಮಾಡಿದ್ದೀನಿ. ಹಾಗೆ ಈ ವರ್ಷವೂ ಕೂಡ ಮಾಡ್ತೀನಿ. ಬಟ್ ನಮ್ಮ ಹಸ್ಬೆಂಡ್ ಏನು ನಮ್ಗೆ ಗಿಫ್ಟ್ ಮಾಡಲ್ಲ. ಏನು ಗಿಫ್ಟ್ ಮಾಡಿದ್ರು ನಿಮ್ಮ ಹಸ್ಬೆಂಡ್ ಅಂತ ಮಾತ್ರ ಕೇಳಬೇಡಿ, ನಾವು ಅವ್ರನ್ನ ಏನು ಕೇಳೋದಿಲ್ಲ. ಹಾಗಂತ ಅವ್ರನ್ನ ಏನು ಕೊಡಿಸ್ದೇ ಇರಲ್ಲ ಅಂತ ಹೇಳಲ್ಲ. ಭೀಮನ ಅಮಾವಾಸ್ಯೆಗೆ ಕೊಡಬೇಕು ಅಥವಾ ಈ ಬರ್ತಡೇಗೆ ಕೊಡಬೇಕು ಆ ಥರ ಎಲ್ಲ ಏನಿಲ್ಲ. ಯಾವಾಗಲೂ ಏನಾದರೂ ಆಗಲಿ, ನಾನು ಏನಾದರೂ ತೊಗೋತೀನಿ ಅಂತ ಅಂದರೆ ತೊಗೋಬೇಡ ಅಂತ ಎಲ್ಲ ಏನು ಹೇಳಲ್ಲ. ಕೊಡಿಸ್ತಾ ಇರ್ತಾರೆ, ಬಟ್ಟೆ ಆಗಲಿ ಏನೋ ಒಂದೇ ಆಗಲಿ ಕೊಡಿಸ್ತಾ ಇರ್ತಾರೆ. ಸೊ ಆ ಥರ ಗಿಫ್ಟು ಅಂತ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಏನಾದರೂ ಒಂದು ಕೊಡಿಸೋದು ಅವರು ಮಾಡ್ತಾನೆ ಇರ್ತಾರೆ, ಕೊಡಿಸ್ತಾ ಇರ್ತಾರೆ. ಅದರಿಂದ ಎಲ್ಲ ಏನು ಮೋಸ ಇಲ್ಲ ನಮಗೆ. ಇನ್ನು ಪೂಜೆ ಎಲ್ಲ ಆಯಿತು. 6:30 ಆಗೋಗಿತ್ತು ಪೂಜೆ ಮಾಡೋ ಅಷ್ಟರಲ್ಲಿ.
ಪೂಜೆ ಎಲ್ಲ ಪ್ರತಿ ಸರಿ ಪೂಜೆ ಮಾಡಿದಾಗೂ ನನ್ನ ಮಗಳು ಹಾಡು ಹೇಳುತ್ತೆ ದೇವ್ರ ಮುಂದೆ ಕೈ ಮುಟ್ಕೊಂಡು. ನಂದಿತ ಮೇದಿನಿ ವಿಶ್ವದಿನಿ ನಂದನುತೆ ಗಿರಿವರವಿಂದ ಶಿರೋಜಿ ವಾಸಿನಿ ವಿಷ್ಣು ವಿಲಾಸಿನಿ ನುನುತೆ ಭಗವತಿಯೇ ಶಿನಿ ಕಂದ ಕುಟುಂಬಿನಿ ಕುಟುಂಬಿನಿ ಬೂಡಿ ಕುತೆ ಜಯ ಜಯ ಹೇ ಮಹಿಷಾಸುರ ಬರ್ತಿನಿ ರಮ್ಯಕ ಬರ್ತಿನಿ ಶೈಲಸುತೆ ಶುರವರ ಬರ್ಷಿನಿ ತುಲ್ತರದರ್ಶಿ ಮುಖ ಬರ್ಷಿನಿ ಅಶರುತೆ ದ್ವಿಭುಕ ಘೋಷಿನಿ ಶಂಕರ ದೋಷಿನಿ ತಿರ್ಭಿಕ ಘೋಷಿ ದೋಷರುತೆ. ನೋಡೋದ್ರಲ್ಲ ಪ್ರತಿ ಸತಿ ಹೀಗೆ ದೇವ್ರ ಮುಂದೆ ನಿಂತ್ಕೊಂಡು ಹಾಡು ಹೇಳೋದು ನಾನು ದೀಪ ಅಂಟಿಸ್ದಾಗೆಲ್ಲನ. ಹಾಗೆ ಮಗುಗೆ ಸರಿ ಮಾಡಿಕೊಂಡು ಬೆಳಗ್ಗೆ ಬಸ್ಸಾರು ಮಾಡ್ಕೊಂಡಿದ್ನಲ್ಲ ಅದೇ ಇದೆ, ಅದಕ್ಕೆ ರೈಸ್ ಇಟ್ಕೊಂಡಿದ್ದೀನಿ. ಮುದ್ದೆ ಏನು ಮಾಡ್ತಾಯಿಲ್ಲ, ಮುದ್ದೆ ಬೇಡ ಅಂತ ಹೇಳಿದ್ರು. ಸೊ ನಾನು ಕಾಫಿ ಕುಡ್ದಿದ್ದಾಯಿತು, ಅದಕ್ಕೆ ಮಗಿನ ಸರಿ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಅಕ್ಕಿ ಸರಿ ಮಾಡ್ಕೊತಾ ಇದ್ದೀನಿ. ಬಿಸಿನೀರಲ್ಲಿ ಅಕ್ಕಿ ಸರಿನ ಏನೇ ಅಕ್ಕಿ ಸರಿಯಾಗಿರಲಿ ರಾಗಿ ಸರಿಯಾಗಿರಲಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಗಂಟಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನೀವು ತಣ್ಣೀರಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ ಎಳೆ ಮಕ್ಕಳಿಗೆ. ಯಾವುದೇ ಒಂದಕ್ಕೂ ಬಿಸಿನೀರು ಉಪಯೋಗಿಸಿ, ಆವಾಗ ನೆಗಡಿ ಶೀತ ಕೂಡ ಆಗೋದಿಲ್ಲ. ನಾನು ಅಷ್ಟೇ ಯಾವಾಗಲೂ ಪ್ರತಿ ಸರಿ ಮಿಕ್ಸ್ ಮಾಡಬೇಕಾದ್ರೆ ಹಸಿಟ್ಟನ್ನ ಬಿಸಿನೀರಿಂದನೇ ಮಾಡ್ಕೋತೀನಿ, ಗಂಟು ಆಗಲ್ಲ. ಇನ್ನು ಮಕ್ಕಳಿಗೆ ಸರಿ ತಿನ್ನಿಸಿ ಊಟ ತಿನ್ನಿಸಿ ನಮ್ಮದು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇನ್ನೇ ಮಲ್ಕೊಳ್ಳೋಣ ಅಂತ ಬೆಳಗ್ಗೆ 2 ವೀಲರಲ್ಲಿ ಎಲ್ಲ ಓಡಾಡಿ ಸ್ವಲ್ಪ ಸಾಕಾಗಿದೆಯಲ್ಲ ಮಲ್ಕೊಳ್ಳೋಣ ಅಂತ ಹೇಳಿ ಬೇಗ ಮಲ್ಕೊಳ್ಳೋಣ ಅಂತ ಹೇಳಿದೆ, ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ. 12 ಗಂಟೆ ಫ್ರೆಂಡ್ಸ್, ನಂಬಲ್ಲ ನೀವು, 12 ಗಂಟೆ ಆಗಿದೆ. ಇವಾಗ ಚಾಕೋಸ್ ಬೇಕು ಅಂತ ಹೇಳಿ ಹಠ ಮಾಡಿ ಚಾಕೋಸ್ ಹಾಕೋದು ತಿಂತಾಯಿದೆ ದೊಡ್ಡ ಮಗಳು. ನನ್ನ ಮಗಳು ತಿನ್ನೋದು ನೋಡಿ ನನಗೂ ತಿನ್ನಬೇಕು ಅಂತ ಆಸೆಯಾಗಿ ನಾನು ಟೇಸ್ಟ್ ಮಾಡೋಣ ಅಂತ ಹೇಳಿ ಹಾಕೊಂಡು ತಿಂತಾಯಿದ್ದೀನಿ. ಇಬ್ಬರು ಕೂಡ 12 ಗಂಟೆ ಕೂತ್ಕೊಂಡು ಚಾಕೋಸ್ ತಿಂತಾಯಿದ್ದೀವಿ. ಏನು ಮಾಡೋಕ್ಕಲ್ಲ, ನಿಮ್ಮನೆ ಮಕ್ಕಳು ಹೀಗೇನಾ? ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.